ನಿನ್ನೆ ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವಂಥ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತುಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು SIT ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ SIT ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ, ಕೇರಳದ ಒಬ್ಬರು MP ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರನ್ನು ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು SIT ತನಿಖೆ ಆಗುವ ಆದಿತ್ಯವಾರ ಏನು ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ SP ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು SITಯನ್ನ ಅನೌನ್ಸ್ ಮಾಡಿದ್ದಾರೆ. SIT ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ಅದಾದ ನಂತರ ಏನೆಲ್ಲ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ದಿನನಿತ್ಯ ಯಾವುದೇ ರೀತಿಯ ಪ್ರೂಫ್ಗಳಿಲ್ಲದೆ, ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ, ಬಾಯಿಗೆ ಬಂದಂಥ ರೀತಿಯಲ್ಲಿ ಈ ಧಾರ್ಮಿಕ ಕ್ಷೇತ್ರವನ್ನು ಹೀಯಾಳಿಸುವಂಥ ಕೆಲಸ ಏನು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಾಗಿದೆ.